ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಣ್ಣಗಾಗೋ ಲಕ್ಷಣಗಳಂತೂ ಇಲ್ಲ. ಸರಿಸುಮಾರು 21ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಲೂ ಕೂಡ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಅತಿದೊಡ್ಡ ಭೀಕರ ಯುದ್ಧ ಪ್ರಾರಂಭ ಆಗಿದೆ. ಇವತ್ತು ಭೀಕರ ದಾಳಿ ಬಗ್ಗೆ ಇಸ್ರೇಲ್, ಅಮೆರಿಕ ಮತ್ತೆ ಎಚ್ಚರಿಕೆ ಕೊಡ್ತಾ ಇದೆ. ಎಚ್ಚರಿಕೆ ಬೆನ್ನಲ್ಲೇ ತೆಹರಾನ್ ನಗರಗಳಲ್ಲಿ ನಿರಂತರವಾಗಿ ಸ್ಫೋಟ ಸಂಭವಿಸ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ನೇರವಾಗಿ ಇರಾನ್ಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇರೋದು. ಇದರ ಬೆನ್ನಿಗೆ ಮತ್ತೆ ಸ್ಫೋಟ ಆಗ್ತಾ ಇದೆಯಂತೆ. ಇತ್ತ ಇರಾನ್ನಿಂದಲೂ ಕೂಡ ಇಸ್ರೇಲ್, ಕತಾರ್ ತೈಲ ಮತ್ತು ಗ್ಯಾಸ್ ಘಟಕಗಳ ಮೇಲೆ ದಾಳಿ ಮುಂದುವರಿತಾ ಇದೆ. ವಿಶ್ವದ ಅತಿದೊಡ್ಡ ಗ್ಯಾಸ್ ಘಟಕವನ್ನ ಬಂದ್ ಮಾಡಿಸಲಾಗಿದೆಯಂತೆ. ಕತಾರ್ನಲ್ಲಿ ಗ್ಯಾಸ್ ಘಟಕದಲ್ಲಿ 17% LNG ನಾಶ ಪಡಿಸಿದೆಯಂತೆ ಇರಾನ್ ದಾಳಿ ಮಾಡೋ ಮೂಲಕ. ವಿಶ್ವದಲ್ಲೇ ತೈಲ ಪೂರೈಕೆ ಮಾಡುವಂತ ಅತ್ಯಂತ ದೊಡ್ಡ ಘಟಕ ಅಂತ ಹೇಳಲಾಗ್ತಾ ಇದೆ. ಅದನ್ನ ಟಾರ್ಗೆಟ್ ಮಾಡಿಕೊಂಡು ಸರಿಸುಮಾರು 17% ಆ ಘಟಕವನ್ನ ನಾಶ ಮಾಡೋದ್ರಲ್ಲಿ ಇರಾನ್ ಯಶಸ್ವಿಯಾಗಿದೆ ಅನ್ನೋದರ ಡೀಟೇಲ್ಸ್ ಇಷ್ಟೆಲ್ಲ ಆಗ್ತಾ ಬಳಿಕ ಇಸ್ರೇಲ್ ಮತ್ತು ಅಮೆರಿಕ ನೇರವಾಗಿ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ಎಚ್ಚರಿಕೆಯ ಮಧ್ಯದಲ್ಲೂ ಕೂಡ ಇರಾನ್ ತನ್ನ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಪ್ರಮುಖ ಸ್ಥಳಗಳು, ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿಬಿಟ್ರೆ ಒಂದು ದೇಶದ ಅವನತಿಗೆ ಕಾರಣ ಆಗಿ ಹೋಗುತ್ತೆ ಅಂತ. ಹಂಗಾಗಿ ಆತಂಕದ ಪರಿಸ್ಥಿತಿ ತಲೆದೂರಿದೆ. ಜಸ್ಟ್ ಒಂದು ರಾಷ್ಟ್ರಕ್ಕೆ ಮಾತ್ರನ ಅಲ್ಲ, ಅದು ಇಡೀ ವಿಶ್ವದಾದ್ಯಂತ ಅತಿದೊಡ್ಡ ಸಮಸ್ಯೆಯನ್ನ ತಂದೊಡ್ಡಬಲ್ಲಂತಹ ದಾಳಿ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ, ಕಾರಣ ಇಡೀ ವಿಶ್ವದ ಹಲವು ರಾಷ್ಟ್ರಗಳಿಗೆ ತೈಲ ಸಪ್ಲೈ ಮಾಡುವಂತಹ ಘಟಕನೇ ಈಗ ಅರ್ಧಕ್ಕರ್ದು ನಾಶ ಆಗಿ ಹೋಗಿದೆ ಇರಾನ್ ದಾಳಿಯಿಂದ ಅಂತ. ಹಂಗಾಗಿ ಎಚ್ಚರಿಕೆ ಕೊಟ್ಟಿದೆ ಇಸ್ರೇಲ್ ಮತ್ತು ಅಮೆರಿಕ.